ಆಮೇಲೆ ಈ ಮಧ್ಯ ಇವರು ಕಾಂಟ್ರಾಕ್ಟರ್ಗಳು ಇರ್ತಾ ಇರಲಿಲ್ಲ. ಕಾಂಟ್ರಾಕ್ಟರ್ಗಳು ನಿಷೇಧ ಇತ್ತು. ಡಿಬಿಟಿ ಮೂಲಕ ಆಯ್ತು. ಅದು ನಿಮ್ಮ ಊರಲ್ಲಿದ್ದಾಗ ಎಲ್ಲ ಇರ್ಬೇಕಂತೆಲ್ಲ ಸೌದಿ ಅವರೇ ಇವರು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಕ್ಟ್ ಪ್ರಕಾರ 60 ದಿವಸದ ಸಜೆಷನ್ ಕೊಟ್ಟದ್ದು ಯುಪಿಎ ಗವರ್ಮೆಂಟ್ ಇಲ್ಲ. ಶರದ್ ಪವಾರ್ ಅವರು ಕೊಟ್ಟ ಸಜೆಷನ್ ಅದು. ಯುಪಿಎ ಆಕ್ಟ್ ಓದಿ, ನೀವು ಮನ್ರೇಗಾ ಆಕ್ಟ್ ಓದಿ. ಮನ್ರೇಗಾ ಆಕ್ಟ್ ಪ್ರಕಾರ ಅದ್ರ ಪ್ರಕಾರ ಕಾಂಟ್ರಾಕ್ಟರ್ ಇಲ್ಲ. ಏನ್ರಿ ನೀವು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರಿ? ಕಾಂಟ್ರಾಕ್ಟ್ ಪದ ಇಲ್ಲ. ಸಿದ್ದು ಸೌದಿ ಅವರೇ, ನೀವು ಹೇಳ್ತಾ ಇದ್ದೀನಿ ಕೇಳಿ, ಅಷ್ಟೇ ಕೂತ್ಕೊಂಡು ಕೇಳಿ, ಎದ್ದೇಳಕ್ ಹೋಗ್ಬೇಡಿ. ಇಲ್ಲ ಕಾಂಟ್ರಾಕ್ಟ್ ಇಲ್ಲ. ಈಗೇನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಕಾಂಟ್ರಾಕ್ಟರ್ಗಳು ಪ್ರವೇಶ ಮಾಡಬಹುದು ಈಗ. ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸಗಳು ತಗೋತಾರೆ. ರಸ್ತೆ ಮಾಡೋ ಕೆಲಸ, ಸೇತುವೆ ಮಾಡೋ ಕೆಲಸ, ಹೈವೇ ಮಾಡತಕ್ಕಂಥ ಕೆಲಸ, ಫ್ಲೈಓವರ್ ಮಾಡ್ತಕ್ಕಂಥ ಕೆಲಸ, ಬ್ರಿಡ್ಜ್ಗಳು ಮಾಡ್ತಕ್ಕಂಥ ಕೆಲಸ, ಇವೆಲ್ಲ ತಗೊಳ್ತಾ ಇರೋದ್ರಿಂದ ಇದು ಯಾರು ಬೇಕಾದ್ರೂ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡಬಹುದು. ನೀವು ಮತ್ತೆ ಮಾತಾಡೋದು ಜ್ಞಾನೇಂದ್ರ ಅವರೇ, ನೀವು ಏನ್ ಮಾತಾಡುವಾಗ ಹೇಳ್ರಿ, ಮಾತಾಡುವಾಗ ಹೇಳಿಯಪ್ಪ, ನೀವು ಮಾತಾಡುವಾಗ ಹೇಳಿ. ಸಿದ್ದರಾಮಯ್ಯನವರು ಹೇಳಿರೋದು ತಪ್ಪು ಅಂತ ಹೇಳಿ. ನನ್ನ ಪ್ರಕಾರ ದೊಡ್ಡ ಕೆಲಸಗಳು ಮಾಡೋದು ಅಂತಂದ್ರೆ ಕಾಂಟ್ರಾಕ್ಟರ್ ಒಳ ಮಾಡೋದು. ಹಾಗಾದ್ರೆ ಪಂಚಾಯತಿನಲ್ಲಿ ತೀರ್ಮಾನ ಮಾಡೋದ್ನ್ಯಾಕೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಹೋದ್ರಿ? 50% ಹೇಳ್ರಿ ಸರ್, 50% ಗ್ರಾಮ ಪಂಚಾಯತ್ ಗ್ರಾಮ ಸಭಾದಾಗೆ 50%. ಬಂದಾಗ ಗೊತ್ತಾಗ್ತದೆ ನಿಮ್ಗೆಲ್ಲ. ಮುಖ್ಯಮಂತ್ರಿಗಳೇ ಹಿಂಗೆ ಹೇಳ್ತಾರಂದ್ರೆ ಏನ್ ಹೇಳ್ಬೇಕು? ನನಗೆ ಬೆಳಿಗ್ಗೆಯಿಂದ ಸಾಕಾಗ್ಬಿಟ್ಟದೆ ಇವ್ರು ನೋಡಿ. ಬಂದು ಅರ್ಧ ಮುರ್ಧ ಮಾತಾಡ್ತಿರ್ಲಿಲ್ಲ. ಸಾಕಾಗಿದ್ರೆ ಯಾಕೆ ಸಭೆ ಕೂತ್ಕೊಳ್ಳಕ್ಕೆ ಸರ್ ಬಂದಿರೋದು, ಕೂತ್ಕೊಳ್ಳಕ್ ಬಂದಿಲ್ಲ ಸರ್, ಮಾತಾಡಕ್ ಬಂದಿರೋದು. ಆಯ್ತು, ನೀನ್ ಮಾತಾಡಕ್ ಅವಕಾಶ ಕೊಟ್ಟಾಗ ಮಾತಾಡು. ಅಧ್ಯಕ್ಷರು ಅವಕಾಶ ಕೊಡ್ತಾರಲ್ಲ, ಎಲ್ಲರಿಗೂ ಅವಕಾಶ ಇದೆ, ಮಾತಾಡು. ಅವರು ಎಲ್ಲಿವರೆಗೆ ಟೈಮ್ ಕೊಡ್ತಾರೆ ಅಲ್ಲಿವರೆಗೂ ಮಾತಾಡು. ನಾನ್ ಮಾತಾಡುವಾಗ ಮಾತಾಡಬೇಡ, ಕೇಳು ಅಷ್ಟೇ. ಕೇಳುದು ಮಾತ್ರ ನೋಟ್ ಮಾಡಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಮಾತಾಡುವಾಗ ಬೇಕಾದ್ರೆ ನಿಮ್ಗೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು? ಈ ಮನ್ರೇಗಾ ರದ್ದು ಮಾಡಿ ಹೊಸ ಕಾಯ್ದೆ ತಂದಿದ್ದಾರಲ್ಲ, ಅದರಿಂದ ದುಷ್ಪರಿಣಾಮಗಳೇನು? ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ತದೆ. ಹಳ್ಳಿಗಾಡಿನಲ್ಲಿ. ಯಾರು ಕೂತು ಕಮೆಂಟ್ ಮಾಡಬೇಡಿ. ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆಯಾಗುತ್ತದೆ.